ಸಾರಿಗೆ ನೌಕರರ ಈ ಜಟಾಪಟಿ ಮುಂದುವರೆದಿದೆ. ಸರ್ಕಾರ ಈ ನೌಕರರ ವಿರುದ್ಧ ಎಸ್ಮಾ ಬ್ರಹ್ಮಾಸ್ತ್ರವನ್ನ ಈಗಾಗಲೇ ಪ್ರಯೋಗ ಮಾಡಿದೆ. ನೌಕರರು ಯಾವುದಕ್ಕೂ ಕೂಡ ಜಗ್ಗದೆ ಬಗ್ಗದೆ ಸಂಜೆವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಸರ್ಕಾರ ಮತ್ತು ಸಾರಿಗೆ ನೌಕರರ ಸಂಘರ್ಷ ಸ್ಫೋಟ ಆಗ್ತಾ ಇದೆ. ಅರಿಯರ್ಸ್ ಅದರ ಜೊತೆಯಲ್ಲಿ ವೇತನ ಪರಿಷ್ಕರಣೆ ಆಗಲೇಬೇಕು ಅನ್ನುವಂತ ಒತ್ತಾಯವನ್ನ ಈಗ ನೌಕರರು ಮಾಡ್ತಾ ಇದ್ದಾರೆ. ಹಠ ಹಿಡಿದಿದ್ದಾರೆ ನೌಕರರು. ಸರ್ಕಾರದ ಎಸ್ಮಾ ಬ್ರಹ್ಮಾಸ್ತ್ರಕ್ಕೂ ಕೂಡ ನೌಕರರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಸಂಜೆ 4 ಗಂಟೆಯ ಒಂದೇ ಒಂದು ಡೆಡ್ ಲೈನ್. ಅವರ ಬೇಡಿಕೆಗಳಿಗೆ ಒಪ್ಪದೇ ಇದ್ದಲ್ಲಿ ಬಸ್ ಬಂದ್ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅರಿಯರ್ಸ್ ವಿಚಾರದಲ್ಲೂ ಕೂಡ ಸರ್ಕಾರ ಹಾಗೂ ಸಾರಿಗೆ ನೌಕರರ ಜಟಾಪಟಿ ಮುಂದುವರೆದಿದೆ. ಸರ್ಕಾರ ಹೇಳ್ತಾ ಇದೆ 26 ತಿಂಗಳ ಅರಿಯರ್ಸ್ ಅನ್ನ ಕೊಡ್ತೀವಿ ಅಂತ, ಆದ್ರೆ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಒಪ್ಪಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸಂಜೆ 4 ಗಂಟೆಯ ಒಂದೇ ಒಂದು ಡೆಡ್ ಲೈನ್. ಆ ಡೆಡ್ ಲೈನ್ ನ ಮೊದಲು ಏನಾದ್ರೂ ಇತ್ಯರ್ಥ ಆದ್ರೆ ಓಕೆ, ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ಕೂಡ ಬಸ್ ಬಂದ್ ಮಾಡೇ ಮಾಡ್ತೀವಿ. ಯಾವುದಕ್ಕೂ ನಾವು ಈ ಬಾರಿ ಹೆದರೋದಿಲ್ಲ, ಎಸ್ಮಾ ಅಸ್ತ್ರಕ್ಕೂ ಕೂಡ ಬಗ್ಗೋದಿಲ್ಲ ಅಂತ ಸಾರಿಗೆ ನೌಕರರು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂತ ಪ್ರಶ್ನೆ. ಬಸ್ ಬಂದ್ ನಡೆಸೋದು ಖಂಡಿತ ಅನ್ನುವಂಥದ್ದನ್ನ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಕೈ ಬಿಡೋ ಮಾತೇ ಇಲ್ಲ ಅಂತಿದ್ದಾರೆ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಜಂಟಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಸಾರಿಗೆ ನೌಕರರು ವರ್ಸಸ್ ಸರ್ಕಾರ. ಈಗ ಮುಂದೆ ಇರುವಂತ ಆಪ್ಷನ್ಸ್ ಯಾವುದು? ಸಂಧಾನವೋ ಅಥವಾ ಸಂಘರ್ಷವೋ? ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ಸಂಜೆ 4 ಗಂಟೆಗೆ ಫೈನಲ್. 4 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನ ಮಾಡುತ್ತೆ. ಈ ಕ್ರಿಯಾ ಸಮಿತಿ ಏನ್ ನಿರ್ಧಾರವನ್ನ ಮಾಡುತ್ತೋ, ಯಾವ ತೀರ್ಮಾನಕ್ಕೆ ಬರುತ್ತೋ ಅದೇ ಫೈನಲ್. ಆ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಅಂತ ನೌಕರರಿಗೆ ಈಗ ಕರೆ ಕೊಟ್ಟಿದ್ದಾರೆ. ಅಖಿಲ ಕರ್ನಾಟಕ ಸಾರಿಗೆ ನೌಕರರ ಸಂಘ ಈಗ ಹೇಳಿಕೆಯನ್ನ ಕೊಟ್ಟಿದೆ. ಬಿ ಜಯದೇವರಾಜೆ ಅರಸು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ತಗೊಳ್ಳುವಂತಹ ತೀರ್ಮಾನವೇ, ಆ ನಿರ್ಧಾರವೇ ಅಂತಿಮ. ನೌಕರರು ಅದಕ್ಕೆ ಬದ್ಧರಾಗಿರಬೇಕು. ಜಂಟಿ ಕ್ರಿಯಾ ಸಮಿತಿ 26 ತಿಂಗಳ ಅರಿಯರ್ಸ್ಗೆ ಓಕೆ ಅಂತಂದ್ರೆ ನೌಕರರು ಅದಕ್ಕೆ ಒಪ್ಪಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಹೇಳಲಾಗ್ತಾ ಇರೋದು. ಹಾಗಾದ್ರೆ ಜಂಟಿ ಕ್ರಿಯಾ ಸಮಿತಿ ಯಾವುದಕ್ಕೆ ಒಪ್ಪುತ್ತೆ? ಸಂಧಾನ ಮಾಡಿಕೊಳ್ಳುತ್ತಾ, ಇಲ್ಲ ಸಂಘರ್ಷಕ್ಕೆ ಕಾರಣ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಸದ್ಯಕ್ಕಿರೋ. 4 ಗಂಟೆಯವರೆಗೂ ಸರ್ಕಾರಕ್ಕೆ ಡೆಡ್ ಲೈನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಜಂಟಿ ಕ್ರಿಯಾ ಸಮಿತಿ ಯಾವುದಕ್ಕೆ ಒಪ್ಪುತ್ತೆ ಅನ್ನುವಂತ ಪ್ರಶ್ನೆ. ಸಂಧಾನ ಆಗುತ್ತಾ ಅಥವಾ ಸಂಘರ್ಷ ಆಗುತ್ತಾ? ಯಾವ ಸೂಚನೆಗಳು ಸಿಗ್ತಾ ಇದೆ? ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅಶ್ವಿನಿ, ಈಗ ಜಂಟಿ ಕ್ರಿಯಾ ಸಮಿತಿಗೆ 4 ಗಂಟೆಗೆ ಪ್ರೆಸ್ ಮೀಟ್ ಮಾಡಲಿದೆ. ಅಂದ್ರೆ ಸರ್ಕಾರ 26 ತಿಂಗಳ ಹಿಂಬಾಕಿ ಕೊಡ್ತು ಅಂತ ತಿಳಿಸಿದ್ದಾರೆ ಮತ್ತು ವೇತನ ಪರಿಷ್ಕರಣೆ 2025ರಿಂದ ಮಾಡ್ತು ಅಂತ ಒಂದ್ ಕಡೆ ಆದೇಶ ಮಾಡಿದ್ರೆ, ಆ ಒಂದು ದೃಷ್ಟಿಯಿಂದ ಈಗ ಬೆಂಗಳೂರು ಚಲೋ ಸಮಾವೇಶ ಫ್ರೀಡಂ ಪಾರ್ಕ್ ನಡೆಯುತ್ತಿದೆ. ಆ ಒಂದು ವೇಳೆಯಲ್ಲಿ ಇದೀಗ ಸಂಜೆ 4 ಗಂಟೆಗೆ ಈ ಹೋರಾಟದ ಬಗ್ಗೆ, ನಾಳೆ ಯಾವ ರೀತಿ ಬಂದ್ ಮಾಡಬೇಕಾ ಬೇಡವಾ, ಸರ್ಕಾರದ ಈ ನಿರ್ಧಾರಕ್ಕೆ ನಾವು ಒಪ್ಪಿಗೆ ಸೂಚಿಸಬೇಕಾ ಎಂಬುದು ನಿರ್ಧಾರ ಆಗುತ್ತೆ. ಬಟ್ ಕೆಲ ಚಾಲಕರು, ಡ್ರೈವರ್ಗಳು, ನೌಕರರು ಓಕೆ ಅಂದ್ರೆ ಅಂತಿದ್ದಾರೆ. ಕೆಲವೊಬ್ರು ಬೇಡವೇ ಬೇಡ, ನಮಗೆ 38 ತಿಂಗಳ ಹಿಂಬಾಕಿ ಕೊಡಲೇಬೇಕು ಮತ್ತು 2024ರಂತೆ ವೇತನ ಪರಿಷ್ಕರಣೆ ಆಗಲೇಬೇಕೆಂಬುದು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಭಿನ್ನಾಭಿಪ್ರಾಯ ಇದೆ. ಸಂಜೆ 4 ಗಂಟೆಗೆ ಎಲ್ಲಾ ಮುಖಂಡರು ಕುಳಿತುಕೊಂಡು ಒಂದ್ ಕಡೆ ನಿರ್ಧಾರಕ್ಕೆ ಬರಲಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಕ್ಸಸ್ ಸರ್ಕಾರದ ಈ ಒಂದು ಆದೇಶಕ್ಕೆ ಓಕೆ ಅನ್ಬಹುದು ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ಬಟ್ ಇನ್ನೂ ನಿರ್ಧಾರ ಆಗಿಲ್ಲ. ಸಂಜೆ 4 ಗಂಟೆಗೆ ಮುಖಂಡರ ಪ್ರೆಸ್ ಮೀಟ್ ಮಾಡಿ ಒಂದ್ ಕಡೆ ಅವರ ಹೇಳಿಕೆ ನಂತರ ಗೊತ್ತಾಗಲಿದೆ. ಬಟ್ ಸದ್ಯದ ಪರಿಸ್ಥಿತಿ ಬಸ್ಗಳು ಓಡಾಡ್ತಿದ್ದಾವೆ. ಒಂದು ವೇಳೆ ಏನಾದ್ರೂ ಮುಷ್ಕರಕ್ಕೆ ಕರೆ ಕೊಟ್ರೆ ಎಲ್ಲಾ ಬಸ್ಗಳು ಸ್ಟಾಪ್ ಆಗುತ್ತೆ. ಸಂಜೆ 4 ಗಂಟೆಗೆ ಒಂದ್ ಕಡೆ ಬಸ್ ವ್ಯತ್ಯಯ ಆಗಬಹುದು. ಯಾಕಂದ್ರೆ ನೋಡ್ತಿರ್ಬೋದು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಯಾವ ರೀತಿ ಖಾಲಿ ಆಗಿದೆ ಎಂಬುದು. ಜನನೇ ಇಲ್ಲ. ಯಾಕಂದ್ರೆ ಬಸ್ಗಳು ಸುಮಾರು ಬಸ್ಗಳಿದಾವೆ, ಜನನೇ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಪ್ರಯಾಣಿಕರಿಗೆ ಗೊತ್ತಾಗಿದೆ ಮುಷ್ಕರದ ಎಫೆಕ್ಟ್ ತಟ್ಟಬಹುದು. ಒಂದ್ ಕಡೆ ಈ ಒಂದು ನಿಲ್ದಾಣಕ್ಕೆ ಹೋದ್ರೆ ಬಸ್ ಸಿಗದಂತೆ ಇರಬಹುದು. ಆ ಒಂದು ದೃಷ್ಟಿಯಿಂದ ಎಲ್ಲಾ ಬಸ್ಗಳು ಖಾಲಿಯಾಗಿದ್ದಾವೆ. ಬರುವಂತ ಬಸ್ಗಳು ಬಸ್ ಅಲ್ಲಿ 2-3 ಮಾತ್ರ ಸಂಚಾರ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಕೆಎಸ್ಆರ್ಟಿಸಿ ದೃಶ್ಯಾವಳಿಗಳು. ಹೀಗಾಗಿ ಒಂದ್ ಕಡೆ ಸಾರಿಗೆ ಅಧಿಕಾರಿಗಳು ಬಂದು ಇಲ್ಲೆಲ್ಲಾ ಪರಿಶೀಲನೆ ಮಾಡ್ತಿದ್ರೆ ಯಾರೆಲ್ಲ ಯಾವ್ಯಾವ ಡಿಪೋಗಳು ಬಸ್ ಬಂದಿದ್ದಾವೆ, ಯಾವ
ಜಿಲ್ಲೆಗಳಿಗೆ ಹೋಗ್ತಿದ್ದೇವೆ, ಎಲ್ಲವನ್ನ ಮಾಹಿತಿಯನ್ನ ತೆಗೆದುಕೊಳ್ತಿದ್ರೆ. ಯಾಕಂದ್ರೆ ಸಾರಿಗೆ ಮುಖಂಡರು ಒಂದ್ ಕಡೆ ಬಂದ್ಗೆ ಕರೆ ಕೊಟ್ರೆ ಯಾವ ರೀತಿ ನಾವು ತಯಾರಿ ನಡೆಸಬೇಕಾಗುತ್ತೆ. ಯಾಕಂದ್ರೆ ಈಗ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ರೆ ಕೆಲ ನೌಕರರು, ಅವ್ರನ್ನ ಇಳಿಸಿ ಹೋರಾಟ ಬಸ್ ಅನ್ನ ಓಡಿಸಬಹುದು ಎಂಬುದನ್ನು ನಿರ್ಧಾರ ಮಾಡಿದ್ರೆ. ನೋಡಿದ್ರೆ ಶಿವಮೊಗ್ಗ ಬಸ್ಸು ಎಲ್ಲ ಖಾಲಿ ಆಗಿದೆ. ಇಲ್ಲಿ ನೌಕರರು ಇದ್ರೆ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಸಮಾವೇಶಕ್ಕೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಸರ್ಕಾರ ಏನಾದ್ರೂ ನಿಮ್ಮ ಬೇಡಿಕೆ ಒಪ್ಪಿಲ್ಲ ಅಂದ್ರೆ ನಾಳೆಗೆ ಬಂದ್ ಮಾಡಲು ಮುಂದಾಗಿದ್ದಾರೆ. ನಿಮ್ಮ ಮುಖಂಡರ ನಿರ್ಧಾರಕ್ಕೆ ನೀವು ಒಪ್ತೀರಾ? ಹೇಗೆ ಸರ್, ನೀವು ಸಹ ಹೋರಾಟದಲ್ಲಿ ಭಾಗಿಯಾಗ್ತೀರಾ? ಯಾಕಂದ್ರೆ ಇವ್ರು ಮಾತಾಡಂಗಿಲ್ಲ, ಒಂದ್ ವೇಳೆ ಮಾತಾಡಿದ್ರೆ ಕ್ರಮಕ್ಕೆ ಮುಂದಾಗ್ತಂತ ಅವ್ರಿಗೆ ಸಹ ಭಯ ಇರುತ್ತೆ. ಸದ್ಯಕ್ಕೆ ಶಿವಮೊಗ್ಗ ಬಸ್ಸು ಎಲ್ಲ ಖಾಲಿ ಇದೆ. ದೃಶ್ಯಗಳ ಸಹ ನೋಡ್ತಿರ್ಬೋದು, ಎಲ್ಲ ಖಾಲಿ ಆಗಿದೆ ಅಶ್ವಿನಿ. ಯಾಕಂದ್ರೆ ಜನನೇ ಇಲ್ಲ. ಎಲ್ಲ ಒಂದ್ ಕಡೆ ಜನಕ್ಕೆ ಗೊತ್ತಾಗಿದೆ ಪ್ರತಿಭಟನೆ ಆಗ್ಬೋದು, ಮುಷ್ಕರ ಆಗ್ಬೋದು, ಬಸ್ ಸಿಗದೆ ಸಮಸ್ಯೆ ಆಗಬಹುದ ದೃಷ್ಟಿಯಿಂದ ಜನ ಬಂದಿಲ್ಲ, ಜನ ಬರ್ತಾ ಇಲ್ಲ. ಸದ್ಯಕ್ಕೆ ಎಲ್ಲಾ ಬಸ್ಗಳು ಎಲ್ಲಾ ಜಿಲ್ಲೆಗಳಿಗೆ ಮತ್ತು ನಗರದ ಎಲ್ಲಾ ಏರಿಯಾಗಳಿಗೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಓಡಾಡ್ತಿದ್ವಿ. ಬಟ್ ಜನ ಇಲ್ಲ. ನೋಡ್ತಿರ್ಬೋದು, ಸುಮಾರು ಹೊತ್ತಾಯ್ತು, ಜನ ಬಂದಿಲ್ಲ ಎಂಬುದು ಒಂದ್ ಕಡೆ ಡ್ರೈವರ್ಗಳು, ಕಂಡಕ್ಟರ್ಗಳು ಹೇಳ್ತಿದ್ರೆ. ಸದ್ಯಕ್ಕೆ ಇನ್ನು 4 ಗಂಟೆ ನಂತರ ಮತ್ತಷ್ಟು ಎಫೆಕ್ಟ್ ತಟ್ಟಬಹುದು. ಯಾಕಂದ್ರೆ ಸಂಜೆ 4 ಗಂಟೆ ನಂತರ ಬಸ್ ಸಿಗದೇ ಇರಬಹುದು. ಯಾಕಂದ್ರೆ ಒಂದ್ ಕಡೆ ಡ್ರೈವರ್, ಕಂಡಕ್ಟರ್ ಹೇಳ್ತಾರೆ, ಮುಖಂಡರ ತೀರ್ಮಾನಕ್ಕೆ ನಾವು ಬದ್ಧ. ನಾಳೆ ಏನಾದ್ರೂ ಬಂದ್ಗೆ ಕರೆ ಕೊಟ್ರೆ ನಾವು ಬಂದಲ್ಲಿ ಭಾಗಿಯಾಗ್ತೀವಿ, ಬಸ್ ಓಡಿಸಲ್ಲ ಎಂಬುದು ಒಂದ್ ಕಡೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಶ್ವಿನಿ. ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮೆಜೆಸ್ಟಿಕ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಸ್ಗಳು ಎಂದಿನಂತೆ ಓಡಾಟವನ್ನು ನಡೆಸ್ತಾ ಇದೆ. ಆದ್ರೆ ಅಲ್ಲಿ ಜನರಿಲ್ಲ, ಅಷ್ಟೊಂದು ಪ್ರಮಾಣದಲ್ಲಿ ಪ್ರಯಾಣಿಕರು ಯಾರು ಕೂಡ ಆಗಮಿಸ್ತಾ ಇಲ್ಲ. ದೂರಿಗೆ ಹೋಗುವವರೆಲ್ಲರೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸಂಜೆ 4 ಗಂಟೆ ನಂತರ ಬಸ್ ಇಲ್ಲ ಅಂತಂದ್ರೆ ಏನ್ ಕತೆ ಅಂತ ಓಡಾಡ್ತಾ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ 4 ಗಂಟೆಯ ಡೆಡ್ ಲೈನ್. ವೇತನ ಪರಿಷ್ಕರಣೆ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲ, ಬೇಕಿದ್ರೆ ಪರ್ಸೆಂಟೇಜ್ ವಿಚಾರದಲ್ಲಿ ಮಾತುಕತೆ ಆಗಲಿ ಅಂತ ಹೇಳಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಹೇಳಿಕೆಯನ್ನ ಕೊಟ್ಟಿರೋದು. 25% ವೇತನ ಹೆಚ್ಚಳ ಮಾಡೋದಕ್ಕೆ ಬೇಡಿಕೆಯನ್ನ ಇಟ್ಟಿದ್ದೇವೆ. 25% ಬದಲು ಅದನ್ನ ಹೆಚ್ಚು ಕಡಿಮೆ ಬೇಕಿದ್ರೆ ಮಾಡಲಿ, ಆದ್ರೆ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲ, ಅದು ಆಗಲೇಬೇಕು ಅಂತ ಹೇಳ್ತಿದ್ದಾರೆ. 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನವನ್ನ ಪರಿಷ್ಕರಿಸಬೇಕು. 2025 ಏಪ್ರಿಲ್ 1ಕ್ಕೆ ಅನ್ವಯ ಆಗುವಂತೆ ವೇತನ ಹೆಚ್ಚಿಸಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. 38 ತಿಂಗಳ ಹಿಂಬಾಕಿ ಹಣ ಹಾಗೂ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಪ್ರಮುಖ 2 ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಬೆಂಗಳೂರು ಚಲೋವನ್ನು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಮ್ಮಿಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ವಿಜಯ್ ಭಾಸ್ಕರ್ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈಗಾಗಲೇ ಸರ್ಕಾರ 26 ತಿಂಗಳ ಅರಿಯರ್ಸ್ ಕೊಡ್ತೇನೆ ತಂದಿದೆ. ಈ ಒಂದು ಅಧಿಕೃತವಾಗಿ ಘೋಷಣೆ ಏನಾದರೂ ಅದು ಪತ್ರ ನಿಮ್ ಕೈಗೆ ಬಂದ ನಂತರದಲ್ಲಿ ಏನಾದರೂ ನಿಮ್ಮ ನಿರ್ಧಾರ ಚೇಂಜ್ ಆಗುತ್ತೆ ಸರ್? ಸರ್, ಈಗ ಆಲ್ರೆಡಿ ಪತ್ರ ಬಂದ್ಬಿಟ್ಟಿದೆ. ಸರ್ಕಾರ ಆದೇಶನ ಹೊರಡಿಸಿ ಆಗಿದೆ. ಆ ಆದೇಶ ನಿನ್ನೆ ಸಾಯಂಕಾಲ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ನಮಗೆ ಕೈ ತಲುಪಿತು. ಅದಾದ್ಮೇಲೆ ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಮೀಟ್ ಮಾಡಿ ಅದ್ರ ಬಗ್ಗೆ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಜನನೂ ಆಗಲೇ ಹೊರಟು ಬಿಟ್ಟಿದ್ರು. ಜಂಟಿ ಕ್ರಿಯಾ